ಇರೋ ಸಮಸ್ಯೆಗಳ ಸಾಲದ ನಿನ್ಗೆ ಮತ್ತೆ ಹಾಕಿದೆಲ್ಲ ನಿಂದು ಗಲಾಟೆ. ಮತ್ತಿನ್ನೇನಮ್ಮ, ಅವನು ಅಷ್ಟೊಂದೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡು ಸುಮ್ನೆ ಇರ್ಬೇಕೇನಮ್ಮ? ಸದ್ಯಕ್ಕೆ ಸುಮ್ನಿರೇ ಕಲ್ಯಾಣಿ ನೀನು. ಏನೇ ಅಕ್ಕ ನೀನು, ಅವ್ರು ಇವಾಗ ಕ್ಷಮೆ ಕೇಳಲೇಬೇಕು ಅಂತಿದ್ದಾರೆ. ಇಲ್ಲ ರುಕು, ನಾನ್ ಕ್ಷಮೆ ಕೇಳಲ್ಲ ಅಂದ್ರೆ ಕೇಳಲ್ಲ. ಇವತ್ತು ನಮ್ಮ ಅಣ್ಣ ಇಲ್ಲ ಅನ್ನೋ ಕಾರಣಕ್ಕೆ ಯಾವ್ದಾವ್ದೋ ನಾಯಿಗಳು ಬಂದು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿವೆ. ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟೊಂದು ಕೆಟ್ಟದಾಗಿ ಮಾತಾಡ್ತಿರೋ ಅವ್ರ ಮುಂದೆ ನಾನ್ ತಲೆ ತಗ್ಸಿ ಕ್ಷಮೆ ಕೇಳ್ಬೇಕಾ? ಸಾಧ್ಯನೇ ಇಲ್ಲ. ಅಕ್ಕ, ನೀನ್ ಹೇಳೋದು ಸರಿನೇ ಇದೆ. ನಿನ್ಗೆ ಇವಾಗ ಕೋಪನೇ ಮುಖ್ಯ ಆಗಿರ್ಬೋದು, ಆದ್ರೆ ಹೊರಗೆ ನೋಡೆ ಜನ ಹೇಗೆಲ್ರು ನಮ್ಮನ್ನ ನೋಡ್ತಾ ಇದ್ದಾರೆ. ಮರ್ಯಾದೆ ಪ್ರಶ್ನೆ ಕಣೆ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕಲ್ಯಾಣಿ, ಸಿಟ್ಟು ಒಳ್ಳೇದಲ್ಲಮ್ಮ. ಈ ಮನೇಲಿ ಒಂದು ಗಂಡದಿಕ್ಕು ಅಂತ ಇದ್ದಿದ್ರೆ ಈ ಥರ ಬಂದು ಯಾರೂ ಗಲಾಟೆ ಮಾಡ್ತಾ ಇರಲಿಲ್ಲ. ಇವತ್ತು ನಿಂಗೆ ಕ್ಷಮೆ ಕೇಳಲಿಲ್ಲ ಅಂದರೆ ಇದನ್ನೇ ಒಂದು ನೆಪ ಮಾಡಿಕೊಂಡು ದಿನ ಒಬ್ಬೊಬ್ಬರು ಬಂದು ಘಾಟ ಕೊಡ್ತಾನೆ ಇರ್ತಾರಮ್ಮ. ಹೌದು ಕಣೆ ಕಲ್ಯಾಣಿ, ನಮ್ಗಿರೋದು ಇದು ಒಂದೇ ಸೂರು. ಇದು ಹೋಗ್ಬಿಟ್ರೆ ನಾವು ಬೀದಿಗೆ ಬರ್ಬೇಕಾಗುತ್ತೆ ಕಣೆ. ನೋಡು ಮಗಳೇ, ಈ ಜಗಳ ಇಲ್ಲಿಗೆ ಮುಗಿಬೇಕು ಅಂದರೆ ಅವ್ರೆಲ್ಲರ ಮುಂದೆ ಒಂದ್ಸರಿ ಕೈ ಮುಗಿದ್ಬಿಟ್ಟು ಕ್ಷಮೆ ಕೇಳ್ಬಿಡಮ್ಮ. ಮರ್ಯಾದೆ ಅನ್ನೋದು ಮಣ್ಣಿನ ಮಡಿಕೆ ಇದ್ದಾಗೆ, ಒಂದ್ಸಲ ಹೊಡೆದ್ರೆ ಅನ್ಸಕ್ಕಾಗಲ್ಲ ತಾಯಿ. ಅಕ್ಕ, ಇದು ಹೋರಾಡೋ ಟೈಮ್ ಅಲ್ಲ. ಮೊದಲು ಇದೆಲ್ಲ ಸರಿ ಹೋಗ್ಬಿಡ್ಲಿ, ಆಮೇಲೆ ನಮ್ಮ ದಾರಿನ ನಾವು ನೋಡ್ಕೊಳ್ಳೋಣ. ಏಯ್, ಆಟೋ ಕೀ ತಗೊಂಬರ. ಅವಳು ಬಂದು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋವರೆಗೂ ಅವಳಿಗೆ ಆಟೋ ಸಿಗೋದಿಲ್ಲ. ಕಲ್ಯಾಣಿ, ನಮ್ಮಣ್ಣ ಸಾಲ ಮಾಡಿರ್ಬೋದು, ಆದ್ರೆ ಮರ್ಯಾದೆನ ಹರಾಜಿಗೆ ಹಾಕಿಲ್ಲ. ಇಂಥವ್ರ ಮುಂದೆಲ್ಲ ನಾನ್ ಕ್ಷಮೆ ಕೇಳಲ್ಲ. ಈ ಮನೆಗೋಸ್ಕರ, ಎಲ್ರ ನೆಮ್ಮದಿಗೋಸ್ಕರ ನಾನೇ ಹೋಗಿ ಆ ಮನುಷ್ಯನ ಕಾಲು ಹಿಡಿದು ಕ್ಷಮೆ ಕೇಳ್ತೀನಿ. ಅಮ್ಮ ನಿಂತ್ಕೋ. ನೀನು ಈ ಮನೆ ಕಿರೀಟ ಇದ್ದ ಹಾಗೆ, ನೀನು ಯಾರ ಮುಂದೆನೂ ತಲೆ ಬಾಗಬಾರ್ದು. ನಾನೇ ಎಲ್ಲ ನೋಡ್ಕೊಳ್ತೀನಿ, ನೀನಿಲ್ಲ ಇರು.